ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ KCET ಸ್ಟೂಡೆಂಟ್ ಇದ್ದಾರೆ ಅವರಿಗೆ ಕೆಲವೊಂದಿಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ. ಯಾರಪ್ಪ ಅಂತಂದರೆ KE ಡೈರೆಕ್ಟರ್ ಎಚ್ ಪ್ರಸನ್ನ ಅವರು. ಸೊ ಏನಪ್ಪ ಅಂದರೆ ನಿನ್ನೆ ನೈಟ್ ಏನಂದರೆ ಒಂದು ಟ್ವಿಟರ್ನಲ್ಲಿ ಇಲ್ಲಿ ನೋಡ್ಕೋಬೋದು. KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇದೊಂದು ಟ್ವಿಟರ್ ಒಂದು ಪ್ಲಾಟ್ಫಾರ್ಮ್ ಇದೆ, ಅವ್ರದ್ದೇ ಆದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ನೋಡ್ಕೋಬೋದು. ಇಲ್ಲಿ ಯಾವಾಗ ಅಂದರೆ ನೋಡ್ಕೊಳ್ಳಿ ಇಲ್ಲಿ ಒಂದು 14 ಅವರ್ ಆಗಿದೆ. ಇಲ್ಲಿ ನೋಡ್ಕೊ ಏನಂದರೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಹಂತದಲ್ಲಿ ಕೌನ್ಸಿಲಿಂಗ್ ಆರಂಭವಾಗಲಿದೆ. ಈ ಬಗ್ಗೆ ಇರುವ ಅನೇಕ ಅನುಮಾನಗಳಿಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ವಿಜಯ ಕರ್ನಾಟಕ ಜೂನ್ 15ರಂದು ಮಧ್ಯಾಹ್ನ 3ರಿಂದ 4 ಗಂಟೆವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಖುದ್ದು ಓದುಗರ ಪ್ರಶ್ನೆಗಳಿಗೆ ಧ್ವನಿಯಾಗಲಿದ್ದಾರೆ. ನಿಮಗೆ ಅನುಮಾನ ಇದ್ದರೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಮೊನ್ನೆ ತಾನೇ ಮತ್ತೆ ಇನ್ನೊಂದು ಫೋನ್ ಇನ್ ಕಾರ್ಯಕ್ರಮ ಒಂದು ಮಾಡಿದ್ರು. ಬಟ್ ಇವಾಗ ಇನ್ನೊಮ್ಮೆ 15ನೇ ತಾರೀಕು ಅಂದ್ರೆ ಸೋಮವಾರ ಮಧ್ಯಾಹ್ನ 3ರಿಂದ 4 ಗಂಟೆವರೆಗೂ 4 ಗಂಟೆವರೆಗೂ ಏನಂದ್ರೆ ಅವರೊಂದು ಫೋನ್ ಇನ್ ಕಾರ್ಯಕ್ರಮವನ್ನು ಅಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅಲ್ಲಿ ನೀವು ಕ್ವಶನ್ ಏನು ಪ್ರಾಬ್ಲಮ್ ಏನೇನು ಇರುತ್ತೆ ಅಂತ ಅಲ್ಲಿ ನೀವು ಕ್ವಶನ್ ಕೇಳಬಹುದು. ಇಲ್ಲಿ ನೋಡ್ಕೊಳ್ಳಿ, ಈ ಬಾರಿ CET ಕೌನ್ಸಿಲಿಂಗ್ ಪ್ರಕ್ರಿಯೆ ಹೇಗೆ ನಡೆಯಲಿದೆ ಅಂತ. ಇದಕ್ಕೂ ಕ್ವಶನ್ಗೆ ಆನ್ಸರ್ ಅವ್ರು ಕೊಡ್ತಾರಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಹಂತಗಳಲ್ಲಿ ಸೀಟ್ ಹಂಚಿಕೆ ಕೌನ್ಸಿಲಿಂಗ್ ನಡೆಯಲಿದೆ ಅಂದರೆ ಎಷ್ಟು ಹಂತಗಳಿದ್ದಾವೆ. ಕೌನ್ಸಿಲಿಂಗಲ್ಲಿ ಫ್ರೀ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಮಾಪಪ್ ರೌಂಡು ಈ ಥರ ಇರುತ್ತೆ. ಯಾವ ಥರ ಹಂತ ಇರುತ್ತೆ ಅಂತ ಅವರೇ ಹೇಳ್ತಾರೆ ಅಂತಿದ್ದಾರೆ. ಕಾಲೇಜು ಹಾಗೂ ಕೋರ್ಸ್ಗಳ ಆಯ್ಕೆ ಹೇಗೆ. ನೀವು ಕಾಲೇಜ್ ಅಂದರೆ ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ, ಮೆಡಿಕಲ್ ಫೀಲ್ಡಲ್ಲಿ ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಯಾವ ಥರ ನಿಮಗೆ ಕಾಲೇಜ್ ಚಾಯ್ಸ್ ಮಾಡಬೇಕು ಮತ್ತು ಯಾವ ಥರ ಸೀಟನ್ನು ವಿಂಗಡಣೆ ಮಾಡಲಾಗುತ್ತೆ ಅಂತ ಹೇಳ್ತಾರಂತೆ. ಆಯ್ಕೆ ಮಾಡಿಕೊಂಡ ಕಾಲೇಜ್ ಕೋರ್ಸ್ ಬೇಡವೆಂದರೆ ಏನು ಮಾಡಬೇಕು. ನೀವು ಒಂದು ವೇಳೆ ಆಲ್ರೆಡಿ ನೀವು ಒಂದಲ್ಪ ಅಂದರೆ ನಿಮಗೆ ಕಾಲೇಜನ್ನು ಚಾಯ್ಸ್ ಮಾಡಿರ್ತೀರ, ನೀವು ಫಿಲ್ ಮಾಡಿರ್ತೀರ, ಬಟ್ ಅದು ಬೇಡ ಅಂದರೆ ಅದಕ್ಕೆ ಏನಂತ ಅವರೇ ಆನ್ಸರ್ ಮಾಡುತ್ತೆ ಅಂತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಿನಲ್ಲಿ ಸೀಟ್ ಸಿಗ್ಬೋದು ಎಂಬ ಮಾಹಿತಿ ತಿಳಿಯಬೇಕೆ. ಏನಪ್ಪ ಅಂದರೆ ನಿಮ್ಮದು ಇಷ್ಟೆಲ್ಲ ರ್ಯಾಂಕ್ ಬಂದು ಕೆಲವೊಂದಿಷ್ಟು ಅಂದರೆ ಲೈಕ್ ನೀವು BPT, BPO, ಇಂಜಿನಿಯರಿಂಗ್ ಈ ಥರ ನಿಮಗೆ ಕೋರ್ಸಿನ ಮುಂದ್ಗಡೆ ಏನು ರ್ಯಾಂಕ್ ಕೊಟ್ಟಿದ್ದಾರೆ, ಆ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವುದು ಟಾಪ್ ಕಾಲೇಜ್ ಸಿಗ್ಬೋದು ಅಂತ ಅವರು ಕೂಡ ಹೇಳ್ಬೋದಂತೆ. ನೀಟ್ ಫಲಿತಾಂಶದ ಬಳಿಕ 2ನೇ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲು ಅವಕಾಶ ಇದೆಯಾ. ಏನಪ್ಪ ಅಂದರೆ ನೀಟ್ ಫಲಿತಾಂಶ ಬೇಕಂದರೆ ನೀಟ್ ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಸೆಕೆಂಡು ನೀವು ಅಲ್ಲಿ ಭಾಗವಹಿಸೋ ನಡೆಯುತ್ತಾ ಅಂತ ಹೇಳಿದ್ದಾರೆ. ಹೀಗೆ ವಿದ್ಯಾರ್ಥಿಗಳು ಹಾಗೂ ಪ್ರಸ್ತಾವದಲ್ಲಿರುವ ಹಲವು ಪ್ರಶ್ನೆ ಗೊಂದಲಗಳಿಗೆ ವಿಜಯ ಕರ್ನಾಟಕ ಏರ್ಪಡಿಸಿರುವ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಉತ್ತರ ಸಿಗಲಿದೆ. ಇಷ್ಟೆಲ್ಲ ಕ್ವಶನ್ಗಳಿಗೆ ನಿಮಗೆ ಆನ್ಸರ್ ಸಿಗಲಿದೆ. ಅದಕ್ಕಂತ ಯಾವಾಗ ಜೂನ್ 15 ಸೋಮವಾರ ಸಮಯ ಮಧ್ಯಾಹ್ನ 3ರಿಂದ 4 ಗಂಟೆವರೆಗೂ ನಿಮಗೆ ಏನಪ್ಪಾ ಅಂತಂದರೆ ಕಾರ್ಯಕ್ರಮ ನಡೆಯುತ್ತೆ. ನೀವು ಫೋನ್ ಮಾಡ್ಬೋದು. ಫೋನ್ ಮಾಡೋಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿದೆ, 080408776 ಅಂತ. ಇಷ್ಟೆಲ್ಲ ಯಾರು ಹೇಳಿದ್ದಾರೆ, KE ಡೈರೆಕ್ಟರ್ ಎಚ್ ಪ್ರಸನ್ನದವರು ಹೇಳಿದ್ದಾರೆ. ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ, ಯಾವುದೋ ಒಂದು ಡೌಟ್ ಇದ್ದರೆ ಈ ಫೋನಿಗೆ ಈ ನಂಬರ್ ಇದೆ, ಒಂದು ಟೆಲಿಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ ನೀವು ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೋಬಹುದು ಅಂತ ಅವರೇ ಖುದ್ದಾಗಿ ಏನಪ್ಪ ಅಂತಂದ್ರೆ ಎಲ್ಲಿ ಹೇಳಿದ್ದಾರೆ. ಅಫಿಷಿಯಲ್ ಟ್ವಿಟರ್ನಲ್ಲಿ ಅವರೇ ಹೇಳಿದ್ದಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ನೀವು ಹೋಗಿ ನೀವು ಫೋನಲ್ಲಿ ಟ್ವಿಟರಲ್ಲಿ ಓಪನ್ ಮಾಡಿದ ತಕ್ಷಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ನೀವು ಒಂದು ಸರ್ಚ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಖುದ್ದಾಗಿ ನೋಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ KCET ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾವ ಥರ KCET ಕೌನ್ಸಿಲಿಂಗ್ ಮಾಡ್ಕೋಬೇಕು ಮತ್ತು ಯಾವ ಥರ ನೀವು ಒಳ್ಳೆ ಕಾಲೇಜ್ ಚಾಯ್ಸ್ ಮಾಡಬೇಕು ಮತ್ತು ಕಾಲೇಜ್ ಸಿಕ್ಕ ನಂತರ ಏನು ಮಾಡಬೇಕು. ಇದೆಲ್ಲ ಪ್ರತಿಯೊಂದು ನಿಮಗೆ ಒಂದು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.